ನಮಸ್ತೆ. ನಾನಿವತ್ತು ಫುಲ್ಲಿ ಆಟೋಮೆಟಿಕ್ ಇರಿಗೇಷನ್ ಸಿಸ್ಟಮ್ ಅಂತ ಹೇಳಿದ್ರೆ ಸ್ವಯಂ ನಿಯಂತ್ರಿತ ನೀರಾವರಿ ವ್ಯವಸ್ಥೆ ಬಗ್ಗೆ ಹೇಳಿಕೆ ಬಂದದ್ದು. ಇಲ್ಲಿ ಸ್ಯಾಂಡ್ ಫಿಲ್ಟರ್ ಇದೆ ನೋಡಿ, ಮತ್ತೆ 7 ವಾಲುಗಳಿದೆ. ಎಲ್ಲವೂ ಕೂಡ ಆಟೋಮೆಟಿಕ್ ಆಗಿ ಕಂಟ್ರೋಲ್ ಆಗ್ತದೆ. ಈ ಸ್ಯಾಂಡ್ ಫಿಲ್ಟರ್ ಕ್ಲೀನ್ ಆಗೋದು ಕೂಡ ಆಟೋಮೆಟಿಕ್ ಆಗಿ ಆಗ್ತದೆ. ಈ ಜಾಗದಲ್ಲಿ 2 ಬೋರ್ವೆಲ್ ಮೋಟರ್ಗಳಿವೆ. ಆ 2 ಬೋರ್ವೆಲ್ ಮೋಟರಿಂದ ಸ್ಯಾಂಡ್ ಫಿಲ್ಟರ್ಗೆ ನೀರು ಬರ್ತದೆ. ಕ್ಲೀನ್ ಆದ ನಂತರ ಡಿಸ್ಕ್ ಫಿಲ್ಟರಿಗೆ ಹೋಗಿ ವಾಲುಗಳಿಗೆ ಹೋಗ್ತದೆ. ಈ ಸ್ಯಾಂಡ್ ಫಿಲ್ಟರ್ ಅಲ್ಲಿ ನೋಡಿ, ಒಂದು ಇನ್ಪುಟ್ ವಾಲ್ವ್ ಇದೆ, ಔಟ್ಪುಟ್ ವಾಲ್ವ್ ಇದೆ, ಬೈಪಾಸ್ ವಾಲ್ವ್ ಇದೆ, ಫ್ಲಶ್ ವಾಲ್ವ್ ಇದೆ. ಬ್ಯಾಕ್ ವಾಶ್ ಆಗುವಂಥ ಫ್ಲಶ್ ವಾಲ್ವ್. ಇನ್ಪುಟ್ ನೀರು ಔಟ್ಪುಟ್ ಹೋಗುವಂಥದ್ದು ಈ ವಾಲ್ವ್ಗಳೆಲ್ಲವೂ ಕೂಡ ಹೈಡ್ರೋಲಿಕ್ ಸೋಲ್ನಾಯ್ಡ್ ವಾಲ್ವ್ಗಳು. ಇದೆಲ್ಲವೂ ಕೂಡ ಆಟೋಮೆಟಿಕ್ ಆಗಿ ಕಂಟ್ರೋಲ್ ಆಗ್ತದೆ. ಈ ಫಿಲ್ಟರ್ ಕ್ಲೀನ್ ಅಂತ ಹೇಳುವ ಸಿಸ್ಟಮ್ ಉಂಟಲ್ಲ, ಇದರ ಮುಖಾಂತರವಾಗಿ ಇದರಲ್ಲಿ ನಾವು ಬೇಕಾದಷ್ಟು ಹೊತ್ತು ಮೊದಲೇ ಸೆಟ್ ಮಾಡಿ ಇಟ್ಟುಕೊಳ್ಬಹುದು. ಈ ಜಾಗದಲ್ಲಿ 2 ನಿಮಿಷದಷ್ಟು ನಾವು ಬ್ಯಾಕ್ ವಾಶ್ ಮಾಡ್ಲಿಕ್ಕೋಸ್ಕರ ಸೆಟ್ ಮಾಡಿ ಇಟ್ಟಿದ್ದೇವೆ. ಪ್ರತಿ 1 ಗಂಟೆಗೊಮ್ಮೆ ಬ್ಯಾಕ್ ವಾಶ್ ಆಗ್ತದೆ. ಅದು ನಮ್ಮ ಜಾಗದಲ್ಲಿ ಯಾವ ರೀತಿ ನೀರು ಇದೆ ಹೇಳೋದ್ರ ಮೇಲೆ ಡಿಪೆಂಡ್. ತುಂಬ ಕೆಸರಿದ್ರೆ ಬ್ಯಾಕ್ ವಾಶ್ ಆಗಾಗ ಆಗ್ತಾ ಇರಬೇಕಾಗ್ತದೆ. ಕೆಸರು ಕಡಿಮೆ ಇದೆ ಹೇಳಿದ್ರೆ ಬೋರ್ವೆಲ್ ನೀರಲ್ಲಿ ಅಥವಾ ಯಾವುದೇ ನೀರಿನ ವ್ಯವಸ್ಥೆಯಲ್ಲಿ ಮಣ್ಣು ಅಥವಾ ಕೆಸರು ಕಡಿಮೆ ಬರ್ತಾ ಇದೆ ಅಂತ ಹೇಳಿದ್ರೆ ಬ್ಯಾಕ್ ವಾಶ್ ಆಗೋದು ಕಡಿಮೆ ಆದರೆ ಸಾಕಾಗ್ತದೆ. ಎಲ್ಲವೂ ಹಣ್ಣಿನ ಗಿಡಗಳು. ಒಂದು ಜಾಗದಲ್ಲಿ ಡ್ರ್ಯಾಗನ್ ಫ್ರೂಟ್ ಇದೆ, ಒಂದು ಜಾಗದಲ್ಲಿ ತರಕಾರಿ ಇದೆ, ಕೆಲವು ಜಾಗದಲ್ಲಿ ಮ್ಯಾಂಗೋಸ್ಟಿನ್ ಗಿಡಗಳಿವೆ, ಕೆಲವು ಜಾಗದಲ್ಲಿ ರಂಬುಟಾನ್ ಗಿಡಗಳಿವೆ. ಹೀಗೆ ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿಯ ನೀರಿನ ವ್ಯವಸ್ಥೆ ಆಗಬೇಕಾಗ್ತದೆ. ಕೆಲವು ಜಾಗದಲ್ಲಿ ಲೂಪ್ ಇರಿಗೇಷನ್ ಮಾಡಿದ್ದೇವೆ ಡ್ರ್ಯಾಗನ್ ಫ್ರೂಟ್ಗಳಿಗೆಲ್ಲ. ಎಲ್ಲ ಗಿಡಗಳಿಗೂ ಕೂಡ ಬೇರೆ ಬೇರೆ ರೀತಿಯ ನೀರಿನ ವ್ಯವಸ್ಥೆ ಆಗಬೇಕಾಗ್ತದೆ. ಹೇಳಿದ್ರೆ ಡ್ರ್ಯಾಗನ್ ಫ್ರೂಟಿಗೆ ಪ್ರತಿದಿನ ನೀರು ಬೇಡ, 2 ದಿನಕ್ಕೊಮ್ಮೆ ನೀರು ಬೇಕಾಗುವಂಥದ್ದು, ಅದು ಕೂಡ ಕೆಲವೇ ಸಮಯದ ತನಕ. ರಂಬುಟಾನಿಗೆ ಸ್ವಲ್ಪ ಹೆಚ್ಚು ನೀರು ಬೇಕಾಗ್ತದೆ. ಮತ್ತು ಮ್ಯಾಂಗೋಸ್ಟಿನಿಗೆ ಬಂದರೆ ಅದರ ನೀರಿನ ವ್ಯವಸ್ಥೆ ಬೇರೆ, ತರಕಾರಿಗಳ ನೀರಿನ ವ್ಯವಸ್ಥೆ ಬೇರೆ. ಹಾಗಾಗಿ ಎಲ್ಲದಕ್ಕೆ ಕೂಡ ಈ ವಾಲುಗಳ ಮುಖಾಂತರವಾಗಿ ಅದಕ್ಕೆ ಬೇಕಾದ ಸಮಯದಲ್ಲಿ, ನಿಶ್ಚಿತ ಸಮಯದಲ್ಲಿ ನಾವು ಸೆಟ್ ಮಾಡಿ ಇಟ್ಟಿರ್ತೇವೆ ಇರಿಕ್ಯಾರ್ ಅಂತ ಹೇಳುವ ಒಂದು ಸಿಸ್ಟಮಲ್ಲಿ. ಅದರ ಮುಖಾಂತರವಾಗಿ ಅದು ಈ ವಾಲುಗಳ ಕಂಟ್ರೋಲ್ ಆಗ್ತದೆ. ಯಾವ ಟೈಮಿಗೆ ಆನ್ ಆಗಬೇಕು, ಯಾವ ಟೈಮಿಗೆ ಆಫ್ ಆಗಬೇಕು ಹೇಳೋದು ಈ ವಾಲುಗಳನ್ನು ಅದು ನಿಯಂತ್ರಣ ಮಾಡ್ತದೆ. ಈಗ ಒಂದು ಉದಾಹರಣೆಗೆ ಡ್ರ್ಯಾಗನ್ ಫ್ರೂಟಿಗೆ 2 ದಿನಕ್ಕೊಮ್ಮೆ 20 ನಿಮಿಷಗಳ ಕಾಲ ನೀರು ಹೋಗ್ತದೆ. ಈ ವಾಲ್ವಿನ ಮುಖಾಂತರ ಡ್ರ್ಯಾಗನ್ ಫ್ರೂಟಿನ ತೋಟಕ್ಕೆ ಹೋಗ್ತದೆ. 20 ನಿಮಿಷದ ನಂತರ ಅದು ಬಂದಾಗ್ತದೆ, ನೆಕ್ಸ್ಟ್ ವಾಲ್ವಿಗೆ ಹೋಗ್ತದೆ. ಅದು ಎಲ್ಲವೂ ಕೂಡ ಸ್ವಯಂ ನಿಯಂತ್ರಿತವಾಗಿದೆ. ಈ ಜಾಗದಲ್ಲಿ ಉಪಯೋಗಿಸಿದ ಫಿಲ್ಟರ್ಗಳು ಮತ್ತು ಪೈಪಿನ ಸೈಜ್ ಹೇಳ್ತೇನೆ. ಇದು 3 ಇಂಚಿನ ಸ್ಯಾಂಡ್ ಫಿಲ್ಟರ್, CM050 SF ಅಂತ ಹೇಳಿದ್ರೆ ಫುಲ್ಲಿ ಆಟೋಮೆಟಿಕ್ ಸ್ಯಾಂಡ್ ಫಿಲ್ಟರ್. 50,000 ಲೀಟರ್ ಕೆಪಾಸಿಟಿ ಇದು ಅಂತ ಹೇಳಿದ್ರೆ 1 ಗಂಟೆಗೆ 50,000 ಲೀಟರ್ ನೀರನ್ನು ಅದು ಕ್ಲೀನ್ ಮಾಡಿ ಕೊಡ್ತದೆ. ನಂತರ ಮೇನ್ ಲೈನ್ ಎಲ್ಲವೂ 75 mm ಅಂತ ಹೇಳಿದ್ರೆ 2.5 ಇಂಚು PVC ಪೈಪು ಉಪಯೋಗ ಮಾಡಿದ್ದೇವೆ. ಸಬ್ಲೈನಿಗೆ ಬಂದರೆ 2 ಇಂಚು, 1.5 ಇಂಚು, 1/4 ಇಂಚು ಟೆಲಿಸ್ಕೋಪಿಕ್ ಟೈಪಲ್ಲಿ ಹೋಗ್ತದೆ. ಮತ್ತು 16 mm ಲ್ಯಾಟ್ರಲ್ ಪೈಪ್ ಯೂಸ್ ಮಾಡಿ ಡ್ರಿಪ್ ಪೈಪ್ ಹಾಕಿದ್ದೇವೆ. ಡ್ರಿಪ್ಪರ್ ಹಾಕಿದ್ದಿದೆ. ಕೆಲವು ಗಿಡಗಳಿಗೆ ಸ್ಪ್ರೇ ಜೆಟ್ ಕೂಡ ಉಪಯೋಗ ಮಾಡಿದ್ದೇವೆ. ಇದು ಅದಾದ ನಂತರ ಬರುವಂಥ ಡಿಸ್ಕ್ ಫಿಲ್ಟರ್. ಸ್ಯಾಂಡ್ ಫಿಲ್ಟರ್ ಹಾಕಿದರೂ ಕೂಡ ಈ ರೀತಿಯ ಒಂದು ಸ್ಕ್ರೀನ್ ಅಥವಾ ಡಿಸ್ಕ್ ಫಿಲ್ಟರ್ ಇರಲೇಬೇಕು. ನಂತರ ಈ ಸೊಲ್ನೈಡ್ ವಾಲುಗಳೆಲ್ಲ 2.5 ಇಂಚಿನ ಸೈಜ್ಗಳದ್ದು. ಇದು ಕೂಡ ಬೇರೆ ಬೇರೆ ಸೈಜಲ್ಲಿ ಬರ್ತದೆ. 2 ಇಂಚು, 2.5 ಇಂಚು, 3 ಇಂಚು ಹಾಗೆ ಬೇರೆ ಬೇರೆ ಸೈಜಲ್ಲಿ ಬರ್ತದೆ. ನಂತರ ಈ ಸ್ಯಾಂಡ್ ಫಿಲ್ಟರ್ ಹೇಳಿದೆಯಲ್ಲ, ಸ್ಯಾಂಡ್ ಫಿಲ್ಟರ್ ಕೂಡ ಬೇರೆ ಬೇರೆ ಟೈಪಲ್ಲಿ ಬರ್ತದೆ. ಇದು ಅಡ್ಡ ಇಡುವಂಥ ಸ್ಯಾಂಡ್ ಫಿಲ್ಟರ್, ಹೊರಿಜಾಂಟಲ್ ಸ್ಯಾಂಡ್ ಫಿಲ್ಟರ್. ಇದರಲ್ಲಿ ಮತ್ತೆ ವರ್ಟಿಕಲ್ ಟೈಪಲ್ಲಿ ಕೂಡ ಬರ್ತದೆ. ಅದರಲ್ಲಿಯೂ ಬೇರೆ ಬೇರೆ ಮಾಡೆಲ್ಗಳಿವೆ. ಇದರಲ್ಲಿ ಇಕಾನಮಿ ಮಾಡೆಲ್, ಸೆಮಿ ಆಟೋಮೆಟಿಕ್, ಫುಲ್ಲಿ ಆಟೋಮೆಟಿಕ್, ಮತ್ತು ಸೈಜ್ಗಳು ಕೂಡ 2 ಇಂಚು, 2.5 ಇಂಚು, 3 ಇಂಚು ಆ ರೀತಿ ಬೇರೆ ಬೇರೆ ಟೈಪಲ್ಲಿ ಆಯಾಯ ಜಾಗಕ್ಕೆ ಹೊಂದಿಕೊಂಡಂತೆ ನಾವು ಸಿಸ್ಟಮ್ ಫಿಟ್ ಮಾಡಬೇಕಾಗ್ತದೆ. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ. ಇದರಲ್ಲಿ ಯಾವುದಾದ್ರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡ್ತೇನೆ. ನಮಸ್ತೆ.